ಆರೋಗ್ಯ ಗೆಲ್ಕೊಂಡು ಶಿವರಾಜ್ ಕುಮಾರ್ಗೆ. ಇನ್ನು ಶಿವಣ್ಣವರು ಹೆಚ್ಚಿನ ಕಾಲ ಹೆಚ್ಚು ಸಿನಿಮಾಗಳು ಬರಲಿ ಅಂತಲೇ ನಮ್ಮ ಶಿವಣ್ಣನ ಬಗ್ಗೆ ನಾವು ಕೇಳ್ಕೊಂಡ್ರಿ. ಅವ್ರ ಆರೋಗ್ಯನೂ ಇನ್ನು ಇದ್ರ ಮೇಲೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ ದೇವ್ರ ಹತ್ರ ಎಲ್ಲ ಪ್ರಾರ್ಥನೆ ಮಾಡಿದ್ದೀವಿ. ಅದಕ್ಕಿಂತ ಜಾಸ್ತಿ ಅಂದ್ರೆ ಅವ್ರು ಅಮೇರಿಕಕ್ಕೆ ಹೋಗೋದೊಂದು ಬೇಜಾರಾಗಿತ್ತು ನಮಗೆ. ಅಲ್ಲಿದ್ದ ಯಾವ ಥರ ಬರ್ತಾರೆ ಅನ್ನೋದು ಅವರೆಲ್ಲ ಗೆದ್ಕೊಂಡು ಬಂದಿದ್ದಾರೆ. ಆ ಏರ್ಪೋರ್ಟ್ 9 ಕಾಲಿ ಬರ್ತದೆ, ವಿಮಾನದಾಗ 9 ಕಾಲಿ ಬರ್ತಾರೆ ಅಂದರು. ಅವರೆಲ್ಲ 8:58ಕ್ಕೆ ಇದ್ರಲ್ಲೇ ನಾವು ಅವರು ಬರೋ ಒಂದು ನಿಮಿಷನೂ ನಾವು ನೋಡ್ತಿದ್ವಿ. 8 ಗಂಟೆ 58 ನಿಮಿಷಕ್ಕೆ ಏರ್ಪೋರ್ಟ್ ರೀಚ್ ಆದರು. ಅಲ್ಲಿ ಶಿವಣ್ಣನ ಅಭಿಮಾನಿಗಳೆಲ್ಲ ಅಲ್ಲಿದ್ದ ಅದ್ದೂರಿಯ ಮೆರವಣಿಗೆ ಮೂಲಕ ಬರಮಾಡಿಕೊಂಡ್ರು ಅವ್ರ ಮನೆಗೆ. ಸರ್, ಅವರು ಹೋಗುವಾಗ ನಮಗೆ ಆತಂಕನೇ ಇತ್ತು. ಅದ್ರ ಬಗ್ಗೆ ನಾವು ಇದೇ ದೇವಸ್ಥಾನದಲ್ಲಿ ನಾವು ಹೋಮ ಅವೆಲ್ಲ ಮಾಡಿಸಿ ಆರೋಗ್ಯವಾಗಿ ಬರಲಿ ಅಂತ ನಾವು ಪ್ರಾರ್ಥನೆ ಮಾಡಿದ್ವಿ. ಅದೇ ಥರ ಇವಾಗ ಬಂದಿದ್ದಾರೆ. ಅವ್ರ ಆರೋಗ್ಯ ಆ್ಯಕ್ಟಿಂಗ್ ಅನ್ನೋದು ಅವ್ರ ವಂಶದಲ್ಲೇ ಬ್ಲಡ್ಡಲ್ಲೇ ಬಂದಿರೋದು. ಅದು ನಾವೆಲ್ಲ ಮನ್ಕೊಂಡಿದ್ದೀವಿ. ಅವ್ರಿಗಿನ್ನ ದೇವರು 100 ವರ್ಷ ಆಯುಷು ಆರೋಗ್ಯ ಕೊಡಲಿ. ಅವ್ರನ್ನ ಹೆಚ್ಚಿನ ಸಿನಿಮಾಗಳನ್ನು ಮಾಡಲಿ. ಅವನ್ನ ನಾವು ಥಿಯೇಟ್ರಿಗೆ ಹೋಗಿ ನೋಡ್ತೀವಿ ಅನ್ನೋ ಪ್ರತಿಜ್ಞೆಯನ್ನು ಮಾಡ್ತೀವಿ. ಮತ್ತು ಒಳ್ಳೊಳ್ಳೆ ಸಿನಿಮಾ ಮಾಡ್ತಾರೆ. ಅವರು ಮಾಡಬೇಕು ಅಂದ್ಕೊಂಡಿದ್ದೀವಿ. ನಾವೆಲ್ಲ ನೋಡ್ತೀವಿ. ಒಳ್ಳೊಳ್ಳೆ ಸಿನಿಮಾ ಬರ್ತಾವೆ. ಯಾರಿಗೇನು ಭಯ ಇಲ್ಲ. ಅವರು ಒಳ್ಳೆಯದನ್ನು ಬಯಸಿದ್ದಾರೆ. ಒಳ್ಳೆಯದನ್ನೇ ಆಗುತ್ತೆ. ಸಿನಿಮಾ ಇಂಡಸ್ಟ್ರಿ ಇನ್ನು ಮುಂದೆ ಇನ್ನೂ ದೊಡ್ಡದಾಗಿ ಬೆಳೀತೈತಿ ಅವರು ಬಂದ ಮೇಲೆ. 45 ಸಿನಿಮಾ ತುಂಬ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಈಗ ಮೊನ್ನೆ ತಾನೇ ಒಂದು ರಿಲೀಸ್ ಮಾಡೋದು ವಿಡಿಯೋ, ಸೊ ಅದನ್ನೆಲ್ಲ ನೋಡಿರ್ತೀರಾ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀನಿ 45 ಸಿನಿಮಾ 45 ಎಲ್ಲ ಆಲ್ ದ ಬೆಸ್ಟ್. ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಬರುತ್ತೆ, ಒಳ್ಳೆ ಚೆನ್ನಾಗಿ ಬ್ಯೂಟಿಫುಲ್. ಆಲ್ ದ ಬೆಸ್ಟ್. ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲ ಚೆನ್ನಾಗಿ ಎಲ್ಲದು ನಮ್ಮ ಜನಗಳೆಲ್ಲ ನೋಡ್ತಾರೆ. ಶಿವಣ್ಣಂದ ಅಂದರೆ ಭಾಳ ಜೀವ ನಮಗೆಲ್ಲ. ಹಂಗಾಗಿ ನಾವು ಶಿವಣ್ಣನ ಭಾಳ ಅಭಿಮಾನಿಗಳು. ಹಂಗಾಗಿ ಇನ್ನು ಮುಂದಕ್ಕಿಂತ ಒಳ್ಳೊಳ್ಳೆ ಸಿನಿಮಾ ಬರಲಿ. ಎಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಮುಂದೆ ಬರಲಿ. ಎಲ್ಲರೂ ಸಿನಿಮಾಗಳು ನೋಡೋಣ, ಎಲ್ಲರೂ ಬೆಳೆಸೋಣ. ಅದೇ ರೀತಿ ನಮ್ಮ ಕರ್ನಾಟಕದ ಜನತೆಗಳು ಇವತ್ತು ಮನೆ ದೇವಸ್ಥಾನಗಳಲ್ಲಿ ಇವತ್ತು ನಮ್ಮ ಶಿವರಾಜ್ ಕುಮಾರ್ ಅವರ ಫೋಟೋ ಇಟ್ಟು ಹ್ಯಾಟ್ರಿಕ್ಕೇನು ಹೊಡೆದಾರಲ್ಲ, ಅದೇ ರೀತಿ ಪೂಜೆ ಪುನಸ್ಕಾರ ಸಭೆ ಸಮಾರಂಭಗಳು ಪ್ರತಿ ಮನೆಯಲ್ಲಿ ದೇವಸ್ಥಾನ ನಮ್ಮ ಕರ್ನಾಟಕ ರಾಜ್ಯದ ಜನಗಳು ಇವತ್ತು ಈ ದಿನ ಶಿವಣ್ಣನವರು ಗುಣಮುಖಾಗಿ ಅಮೇರಿಕೆಯಿಂದ ಬಂದರಂತ ನಮಗೆ ಈ ಹಬ್ಬ ಕನ್ನಡ ರಾಜ್ಯೋತ್ಸವ ಹಬ್ಬ ಅಲ್ಲಿದು ಶಿವರಾಜ್ ಕುಮಾರ್ ಅವರು ಹ್ಯಾಟ್ರಿಕ್ ಇರೋ ಹಬ್ಬ ಅಂತೇಳಿ ನಮಗೇನು ಇವತ್ತು ಸ್ವಾತಂತ್ರ್ಯ ಬಂತಲ್ಲ, ನಮ್ಮ ಅಮೇರಿಕೆಯಿಂದ ಬಂದಿರತಕ್ಕಂಥ ನಮ್ಮ ಶಿವರಾಜ್ ಕುಮಾರ್ಗೆ ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳ್ತಾ ನಾವು ಈಗ ಹಾಸ್ಪಿಟ್ಲಿಂದ ಬಂದಿರೋದಕ್ಕೆ ಒಂದು ಖುಷಿಗೋಸ್ಕರ ನಾವೊಂದು ಮಾಡಿದ್ದೀವಿ ಅಣ್ಣ. ಪೂಜೆ ದೇವಸ್ಥಾನಕ್ಕೆಲ್ಲ ಬಂದು ಪೂಜೆ ಗೀಜೆ ಮಾಡಿ ಒಂದು ವ್ಯವಸ್ಥೆ ಮಾಡಿದ್ದೀವಿ ಅಣ್ಣ. ಅದು ಆ ಸಿನಿಮಾ ನೋಡಿದ ಮೇಲೆ ಜನಗಳಿಗೆ ಅದು ಗೊತ್ತಾಗುತ್ತೆ. ಅದು ಆಗಸ್ಟ್ 15ಕ್ಕೆ ಸಿನಿಮಾ ರಿಲೀಸ್ ಇರೋದು. ಡೇಟು ಅನೌನ್ಸ್ ಮಾಡಿದ್ದಾರೆ ಅದನ್ನು. ಅದು ಆಗಸ್ಟ್ 15 ಅಂತೇಳಿ ಇದು ಅನ್ನೋದಕ್ಕಿಂತ ಅದು ಡಬಲ್ ಧಮಕ್ ಅಂತಾರಲ್ಲ ಸಿನಿಮಾ, ಆ ಥರ ಜೋರಾಗಿದೆ ಪಿಕ್ಚರ್. ಅದು ಏನಿಲ್ಲ, ಶಿವಣ್ಣವ್ರು ಇನ್ನೂ 100 ಕಾಲ ಚೆನ್ನಾಗಿರಲಿಲ್ಲ ಅನ್ನೋದಕ್ಕೆ ಅವ್ರ ಕುಟುಂಬ ಅವರೆಲ್ಲ 100 ಕಾಲ ಚೆನ್ನಾಗಿರಲಿಲ್ಲ ಅಂತಲೇ ಕೇಳಿದ್ರಿ ನಾವು.